ಹಾಯ್ ಎವ್ರಿಬಡಿ. ಸೊ ನಾವಿವಾಗ ಟಾಪರ್ಸ್ ಕಾರ್ನರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದೇ ಚಾಪ್ಟ್ರಲ್ಲಿ ಟಾಪರ್ಸ್ ಕಾರ್ನರಿಗೆ ನಾವಿನ್ನೂ ಸಾಲ್ಯೂಷನ್ಸ್ ಕೊಟ್ಟಿಲ್ಲ. ಸೊ ಟಾಪರ್ಸ್ ಯಾರು 90, 95, 100 ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ ಅವರು ಈ ಟೈಪ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಟಾಪರ್ಸ್ ಕಾರ್ನರ್ ಆನ್ ಡಿಫ್ರೆನ್ಷಿಯಾಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ, ಪೇಜ್ ನಂಬರ್ 30. ಸೊ ಒನ್ ಮಾರ್ಕ್ ಕ್ವಶನ್. ಸೊ ಭಾಳ ಬ್ಯೂಟಿಫುಲ್ ಕ್ವಶನ್ ಇದು. ಫಸ್ಟ್ ಕ್ವಶನ್ ಇದೆ ನೋಡಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಗ್ರೇಟೆಸ್ಟ್ ಇಂಟಿಜರ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು -2 to 2. ಸೊ ಹೌ ಟು ಸಾಲ್ವ್ ದಿಸ್ ಒನ್? ಇದನ್ನ ಹೇಗೆ ಸಾಲ್ವ್ ಮಾಡಬೇಕು? ಒನ್ ಮಾರ್ಕ್ ಕ್ವಶನ್ ಇದು. ರೈಟ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟೀಸ್. ಸೊ -2 to 2. We know that greatest integer function is discontinuous at every integral point. ನಮ್ಗೆ ಏನು ಗೊತ್ತು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ನು ಪ್ರತಿಯೊಂದು ಇಂಟೀಜರಲ್ಲಿ ಡಿಸ್ಕಂಟಿನ್ಯೂಸ್ ಅಂತ ಗೊತ್ತು. ಸೊ ಇವಾಗ ಇಲ್ಲಿ ಯಾವ್ಯಾವ ಪಾಯಿಂಟ್ ಸಿಗುತ್ತೆ? -2 to 2. ಸೊ ನೋಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ ಅಂದರೆ -2, -1, -2, -1, 0, 1, 2 ಸಿಗುತ್ತೆ ಅಂತ ಅನಿಸುತ್ತೆ. ಬಟ್ ದಿಸ್ -2 ಇಸ್ ನಾಟ್ ಎ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಈ -2 ಅನ್ನೋದು ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಲ್ಲ. ಏಕೆಂದರೆ ಕ್ಲೋಸ್ಡ್ ಇಂಟರ್ವಲ್ ಇದ್ದವಾಗ ನಾವು ಏನು ತಗೊಳ್ತೀವಿ ಇಲ್ಲಿ? ಸೊ -2 ಆ್ಯಂಡ್ -2 ಪ್ಲಸ್ ಅಲ್ಲಿ ಚೆಕ್ ಮಾಡ್ತೀವಿ ನಾವು. ಸೊ -2 ಮೈನಸ್ ಮತ್ತು -2 ಪ್ಲಸ್ ಎರಡೂ ಕಡೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಗೆ ನಮಗೆ ಒಂದೇ ವ್ಯಾಲ್ಯೂ ಸಿಗೋದ್ರಿಂದ ಇಟ್ಸ್ ನಾಟ್ ಎ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ನಮಗೆ ಸಿಗುವಂಥದ್ದು -1, 0, 1, 2. ಈ 2 ಅನ್ನೋ ಪಾಯಿಂಟು ಡಿಸ್ಕಂಟಿನ್ಯೂಯಸ್ ಪಾಯಿಂಟ್ ಹೌದಾ ಅಲ್ವಾ? ಸೊ ನೀವು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಮತ್ತು ಎಫ್ ಆಫ್ 2 ಅನ್ನು ಫೈಂಡ್ ಔಟ್ ಮಾಡಿದ್ರೆ ಎರಡು ವ್ಯಾಲ್ಯೂ ಡಿಫರೆನ್ಸ್ ಇರುತ್ತೆ. ಕ್ಲೋಸ್ಡ್ ಇಂಟರ್ವಲ್ ಇದ್ದವಾಗ ಸೊ ಕಂಟಿನ್ಯೂಟಿ ಅಟ್ ದಿಸ್ ಪಾಯಿಂಟ್ ಆ್ಯಂಡ್ ಕಂಟಿನ್ಯೂಟಿ ಅಟ್ ದಿಸ್ ಪಾಯಿಂಟ್ ಆರ್ ಡಿಫೈನ್ಡ್ ಆಸ್ ಕಂಟಿನ್ಯೂಟಿ ಅಟ್ ದ ಇನಿಷಿಯಲ್ point is limit of f of x as extends to -2 plus and f of -2 ದಲ್ಲಿ ಚೆಕ್ ಮಾಡ್ತೀವಿ. ಈ ಪಾಯಿಂಟ್ ಅಲ್ಲಿ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಅಂಡ್ ಎಫ್ ಆಫ್ 2 ಅನ್ನ ಚೆಕ್ ಮಾಡ್ತೀವಿ. ಎರಡಕ್ಕೂ ಡಿಫರೆನ್ಸ್ ಇರೋದ್ರಿಂದ ದಿಸ್ -2 ಬರಲ್ಲ. -1, 0, 1, 2 ಆರ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟೀಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇದೆ. ಎಫ್ ಆಫ್ ಎಕ್ಸ್ ರೈಟ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟೀಸ್ ಅಂತ ಆಗಬೇಕು ಕ್ವಶನ್ ಅಲ್ಲಿ. ಅದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್ ಯಾವ್ಯಾವ ಫಂಕ್ಷನಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಯಸ್? ಸೊ ಇಟ್ ಈಸ್ ಕಂಟಿನ್ಯೂಯಸ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್ ಇಸ್ ಕಂಟಿನ್ಯೂಯಸ್ ಥ್ರೂ ಬಿಕಾಸ್ ದ ಡೊಮೇನ್ ಆಫ್ ಟ್ಯಾನ್ ಎಕ್ಸ್ ಈಸ್ r - 2n + 1 π/2. ನಾವು 2n + 1 π/2 ದಲ್ಲಿ ಈ ಫಂಕ್ಷನ್ ಡಿಫೈನ್ ಆಗಿಲ್ಲದೆ ಇರೋದ್ರಿಂದ ಉಳಿದಿರುವಂಥ ಎಲ್ಲ ಪಾಯಿಂಟ್ಸಲ್ಲಿ ಈ ಫಂಕ್ಷನು ಕಂಟಿನ್ಯೂಯಸ್ ಇರುತ್ತೆ. ನೆಕ್ಸ್ಟ್ ರೈಟ್ ದ ಪಾಯಿಂಟ್ಸ್ ಅಟ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಾಕ್ಸ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯೇಬಲ್. ಅಗೇನ್ ನಮ್ಗೇನು ಗೊತ್ತು ಅಂದರೆ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎವ್ರಿ ಇಂಟಿಗ್ರಲ್ ಪಾಯಿಂಟಲ್ಲಿ ನಾಟ್ ಕಂಟಿನ್ಯೂಯಸ್ ಆ್ಯಂಡ್ ಆಲ್ಸೋ ನಾಟ್ ಡಿಫರೆನ್ಷಿಯೇಬಲ್. ಇಲ್ಲಿ 0 < x < 3 ಕೊಟ್ಟಿರೋದ್ರಿಂದ 1, 2 ಆರ್ ದ ಪಾಯಿಂಟ್ಸ್ ಅಟ್ ವಿಚ್ ದಿಸ್ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯೇಬಲ್. ನೆಕ್ಸ್ಟು ನಾವು 2 ಮಾರ್ಕ್ ಕ್ವಶನಿಗೆ ಬರೋಣ. 2 ಮಾರ್ಕ್ ಕ್ವಶನಲ್ಲಿ ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇಫ್ ಎಕ್ಸಿಸ್ಟ್. ಇಫ್ ಎಕ್ಸಿಸ್ಟ್ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ ಸೊ ಇದು ಎಲ್ಲ ಎಕ್ಸಿಗೆ ಬರುತ್ತೆ ಅಂತಲ್ಲ. ಸೈನ್ ಇನ್ವರ್ಸ್ ಎಕ್ಸಿನ ಡೊಮೈನ್ ರೇಂಜ್ ನಮ್ಗೆ ಗೊತ್ತಿದ್ರೆ ಅದು ಎಲ್ಲೆಲ್ಲಿ ಡಿಫೈನ್ ಆಗುತ್ತೆ ಅನ್ನೋ ಐಡಿಯಾ ಇರುತ್ತೆ. ಸೊ ಇಫ್ ಅಸ್ಯೂಮಿಂಗ್ ಇಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಲೆಟ್ ಅಸ್ ಕನ್ಸಿಡರ್ y is equals to sin inverse of x, then x is equals to sin y. ಇವಾಗ ಇದನ್ನ ಈಕ್ವೇಷನ್ 1 ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x ಅಂತ ತಗೊಂಡ್ರೆ 1 is equals to, so we get 1 is equals to cos y into dy by dx. therefore dy by dx ಏನಾಗುತ್ತೆ? dy by dx is equals to 1 divided by cos y which is equals to 1 divided by 1 minus sin square of y. ಸೊ 1 minus sin square of y ಬಂದಿರೋದ್ರಿಂದ ನಾವು dy by dx is equals to 1 divided by, in fact so cos y ಗೆ square root of 1 minus sin square y ಬರುತ್ತೆ because cos square y is 1 minus sin square y, square root of 1 minus sin square of y. x is equals to sin y ಆಗಿರೋದ್ರಿಂದ sin square of y is 1 minus x square. This is the derivative of sin inverse of x. ನೆಕ್ಸ್ಟು y is equals to ಸೆಕೆಂಡ್ ಕ್ವಶನ್, ಫಿಫ್ತ್ ಕ್ವಶನ್ ಇದೆ. ಫಿಫ್ತ್ ಕ್ವಶನನ್ನು ಪ್ರಾಪರ್ಟೀಸ್ ಆಫ್ ಲೊಗ್ಯಾರಿದಮನ್ನು ಯೂಸ್ ಮಾಡಿದ್ರೆ ನಾವೇನು ಬರಿಬೋದು? ಸೊ ವಿಚ್ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್
ಡಿವೈಡೆಡ್ ಬೈ ಲಾಗ್ 7. ಇದು ನಿಮಗೆ ಲೊಗ್ಯಾರಿದಮಿನ ಪ್ರಾಪರ್ಟೀಸ್ ಗೊತ್ತಿರುತ್ತೆ. ಸೊ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಅಂತ ಕರಿತೀವಿ. ನಾವು ಇನಿಷಿಯಲಿನೇ ಇದನ್ನ ಯಾಕೆ ಕಾಂಪೋಸಿಟ್ ಫಂಕ್ಷನ್ ಅಂತ ತಗೊಂಡು ಡಿಫ್ರೆನ್ಸಿಯೇಷನ್ ಮಾಡಲ್ಲ ಅಂದರೆ ಬೇಸ್ ಇ ಇದ್ರೆ ಮಾತ್ರ ನಮಗೆ ಸ್ಟ್ಯಾಂಡರ್ಡ್ ಡೆರಿವೇಟಿವ್ 1/x ಅಂತ ಗೊತ್ತು. ಇಲ್ಲಿ ಬೇಸ್ 7 ಕೊಟ್ಟಿದ್ರು. ಸೊ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿಯಿಂದ ಎರಡು ಬೇಸನ್ನು ಇ ಕನ್ವರ್ಟ್ ಮಾಡ್ಕೊಂಡ್ವಿ. ಅದರ್ವೈಸ್ ವಿ ಕುಡ್ ಹ್ಯಾವ್ ರಿಟನ್ ದ ಆನ್ಸರ್ ಇನ್ ದ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್. ಓಕೆ, ನಾವು ಇವಾಗ dy by dx is equals to ಇಲ್ಲಿ 1/log 7 is a constant. 1/log 7 ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. log of log x is a composite function. ಫಸ್ಟ್ 1 divided by log x ಆಗುತ್ತೆ. ನೆಕ್ಸ್ಟ್ ಕಾಂಪೋಸಿಷನ್ ಫಂಕ್ಷನ್ log x ಇರೋದ್ರಿಂದ ಡೆರಿವೇಟಿವ್ ಆಫ್ log x is 1/x. ಫೈನಲ್ ಆನ್ಸರು 1 divided by x log x into log 7. So next, third problem. Sixth problem. Y is equals to cos inverse of sin x ಇದೆ. ಸೊ ಇದನ್ನ ನಾವು ಕಾಂಪೋಸಿಟ್ ಫಂಕ್ಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ದೇನೆ ಹಾಗೇನೆ ಸಾಲ್ವ್ ಮಾಡ್ಬೋದು. ಸೊ ಹಾಗೇನೆ ಹೇಗೆ ಸಾಲ್ವ್ ಮಾಡೋದು ಇದನ್ನ? ಸೊ ವಿ ನೀಡ್ ಟು ರೈಟ್ ದಿಸ್ cos inverse of y is equals to cos inverse of sin x ಇರೋದನ್ನ ನಾವು cos of pi/2 ಮೈನಸ್ ಎಕ್ಸ್ ಅಂತ ಬರೀಬಹುದು. ಓಕೆ, ಯಾಕೆಂದ್ರೆ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಡೊಮೇನ್ ಅಲ್ಲಿ. ಸೊ ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ ಕ್ಯಾನ್ಸಲ್ ಆದರೆ pi/2 ಮೈನಸ್ ಎಕ್ಸ್. y is equals to pi/2 minus x. ವೆರಿ ಸಿಂಪಲ್ ಫಂಕ್ಷನ್ ಆಯಿತು. ಇವಾಗ dy by dx is equals to, so dy by dx ಮಾಡಬೇಕಿದ್ರೆ pi/2 is a constant, derivative of a constant is 0, d by dx of minus x is equals to minus 1. Hence dy by dx is equals to minus 1 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ನಂಬರ್ 7. dy by dx is equals to y into sin inverse of x ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನಾವು ಒಂದು ಟ್ರಯಾಂಗಲ್ನ ಹಾಕಿದ್ರೆ ನಮಗೆ ಐಡಿಯಾ ಸಿಗತ್ತೆ. ಸೊ ದಿಸ್ ಈಸ್ 7th ಪ್ರಾಬ್ಲಮ್. ಸೊ ಈ ಟೈಪು ಟ್ರಯಾಂಗಲ್ ಹಾಕ್ಕೊಂಡು ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ ಅಂದರೆ, ಸೊ ವಿ ಕ್ಯಾನ್ ರೈಟ್ ಎಕ್ಸ್ ದಿಸ್ ಸೈಡ್ ಆಸ್ 1, ದೆನ್ ದಿಸ್ ಸೈಡ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ 1 minus x square. Therefore, cos inverse of x is square root of 1 minus x square ಆಗುತ್ತೆ. Therefore, ನಾವು ಈ ಪ್ರಾಬ್ಲಮ್ ಅನ್ನು ಹೇಗೆ ಬರಿಬಹುದು ಅಂದರೆ y is equals to sin inverse of x plus sin inverse of square root of 1 minus x square ಅಂದರೆ cos inverse of x ಆಗಿರುತ್ತೆ. ಸೊ ಓಕೆ, ಸೊ ಅದು ಸ್ಟ್ಯಾಂಡರ್ಡ್ ರಿಸಲ್ಟ್. ಇವಾಗ y is equals to sin inverse of x plus cos inverse of x ಅಂದರೆ pi/2. Therefore, derivative of a constant is equals to 0. Therefore, if y is equals to pi/2 ಆದರೆ dy by dx is equals to 0. ಬಟ್ ನೆನ್ಪಿಟ್ಕೊಳ್ಳಿ, sin inverse of square root of 1 minus x square ಅಂದರೆ cos inverse of x ಆಗಿರುತ್ತೆ. ನೆಕ್ಸ್ಟು 3 marks ಪ್ರಾಬ್ಲಮ್ ಬರುತ್ತೆ. ಆ 3 mark ಪ್ರಾಬ್ಲಮಲ್ಲಿ ಕ್ವಶನ್ ನಂಬರ್ 8 ಅಲ್ಲಿ ಸಣ್ಣ ಕರೆಕ್ಷನ್ ಇದೆ. ಫೈಂಡ್ dy by dx if y is equals to 2 raised to x plus 1 divided by 1 plus 4 raised to x ಅಂತ ಆಗಿದೆ. ಅದನ್ನು ನಾವು ಸೈನ್ ಇನ್ವರ್ಸ್ ಆಫ್ ಅಂತ ಮಾಡ್ಕೋಬೇಕು. ಸಾರಿ, ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ. ಇದರಲ್ಲಿ y is equals to sin inverse of 2 raised to x plus 1 divided by 1 plus 4 raised to x. ಸೊ ಹೇಗೆ ಸಾಲ್ವ್ ಮಾಡೋದು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂತು ಡಿಫ್ರೆನ್ಸಿಯೇಷನ್ ಅಂದರೆ ಅಲ್ಲಿ ಏನೋ ಸಬ್ಸ್ಟಿಟ್ಯೂಷನ್ ಇದೆ ಅಂತ. ಸೊ 90% ಆಫ್ ದಿ ಪ್ರಾಬ್ಲಮ್ಸಿಗೆ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಇದನ್ನು ಕಾಂಪೋಸಿಟ್ ಅಂತ ತಗೊಂಡು ಸಾಲ್ವ್ ಮಾಡೋದು ಅಷ್ಟು ಈಸಿ ಆಗಿರಲ್ಲ. ದರ್ಫೋರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಬಂತು ಅಂದ ತಕ್ಷಣ ನಾವು ಯಾವುದೋ ಅಲ್ಲಿ ಈ ಫಂಕ್ಷನನ್ನು ನಾವು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಮಾಡ್ಬೋದಾ ಅಂತ ಥಿಂಕ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ y is equals to sin inverse of 2 raised to x into 2 divided by 1 plus 4 raised to x ಅಂದರೆ 2 square raised to x ಆಗಿರುತ್ತೆ, ಇಲ್ಲ 2 raised to x whole raised to 2 ಆಗಿರುತ್ತೆ. ಯಾಕೆ ಇದೇ ಟೈಪ್ ಕನ್ವರ್ಟ್ ಮಾಡ್ತಾ ಇದ್ದೀನಿ ನಾನು? ಸೊ ಇಲ್ಲಿ ಈಗ ನನಗೆ 2 into 2 raised to x ಕಂಡಿದೆ. ಇಲ್ಲೂ 2 raised to x ಟರ್ಮ್ ಬರೋ ಥರ ಆದರೆ ಏನೋ ಒಂದು ಸಬ್ಸ್ಟಿಟ್ಯೂಷನ್ ಇರ್ಬೋದು. ಯಾವ ಸಬ್ಸ್ಟಿಟ್ಯೂಷನ್ನು? 2 tan theta divided by 1 plus tan square theta ಆದರೆ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತು. Therefore, let us substitute 2 raised to x is equals to tan theta. 2 raised to x is equals to tan theta ಆದರೆ y is equals to sin inverse of
2 tan theta divided by 1 plus tan square of theta. So 2 tan theta divided by 1 plus tan square theta ಅಂದರೆ ಏನು? ಸೊ ಆಲ್ರೆಡಿ ನಮ್ಗೆ ಗೊತ್ತಿರುವಂತೆ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಸೈನ್ 2 theta. So is equals to y is equals to 2 theta which is equals to 2 into theta ಅಂದರೆ ಏನಾಗುತ್ತೆ? tan inverse of 2 raised to x ಆಯಿತು. ನೆಕ್ಸ್ಟ್ dy by dx is equals to ಏನಾಗುತ್ತೆ? ದಿಸ್ 2 is a constant. ಇಲ್ಲಿ 2 ಕಾನ್ಸ್ಟೆಂಟ್ ಆಗಿದೆ. tan inverse of x ಇದ್ರೆ ಡೆರಿವೇಟಿವ್ 1 divided by 1 plus x square ಆಗ್ತಿತ್ತು. ಇಲ್ಲಿ x square ಇಲ್ಲ, 2 raised to x ಇದೆ. therefore 2 raised to x the whole square into ಇದು ಕಾಂಪೋಸಿಟ್ ಫಂಕ್ಷನ್ ಆಗಿರೋದ್ರಿಂದ 2 raised to x ನ ಡೆರಿವೇಟಿವ್ ಬರೀಬೇಕು. ದಟ್ ಈಸ್ 2 raised to x into log 2. derivative of 2 raised to x is 2 raised to x into log 2. ಸೊ ಇದೇ ಫಂಕ್ಷನ್ ಅಲ್ಲಿ ನಾವು 1 plus 2 raised to x whole square ಇರೋದನ್ನ ಫೈನಲಿ ಏನು ಮಾಡ್ಬೋದು ಅಂದರೆ 2 into 2 raised to x ಅಂದರೆ 2 raised to x plus 1 ಮಾಡ್ಬೋದು into log 2 divided by 1 plus 4 raised to x ಅಂತ ಮಾಡ್ಬೋದು. ಸೊ ಫೈನಲಿ dy by dx ನ ವ್ಯಾಲ್ಯೂ 2 raised to x plus 1 into log 2 divided by 1 plus 4 raised to x. ನೆಕ್ಸ್ಟ್ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಇನ ಪ್ರಾಬ್ಲಮ್. ಸೊ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಇನ ಪ್ರಾಬ್ಲಮ್ ಅಲ್ಲಿ ನಮಗೆ y is equals to sin x raised to sin x ಕೊಟ್ಟಿದ್ದಾರೆ. y is equals to sin x raised to sin x. ಸೊ ಫಸ್ಟ್ ಆಫ್ ಆಲ್ ಒಂದು ಪ್ರಾಬ್ಲಮ್ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ನ ಪ್ರಾಬ್ಲಮ್ ಅಂತ ಹೇಗೆ ಅನಲೈಸ್ ಮಾಡೋದು? ಸೊ ಇಫ್ ಯು ಹ್ಯಾವ್ y is equals to x raised to n. x raised to n ಅಂದರೆ x raised to constant, ವೇರಿಯೇಬಲ್ raised to constant, n into x raised to n minus 1 ಫಾರ್ಮಿಗೆ ಬಂತು. ಇಲ್ಲ a raised to x ಅಂದರೆ ಕಾನ್ಸ್ಟಂಟ್ raised to ವೇರಿಯೇಬಲ್, ಅವಾಗೂ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ a raised to x into log a ಅಂತ. ಬಟ್ ಯಾವಾಗ ವೇರಿಯೇಬಲ್ raised to ವೇರಿಯೇಬಲ್ ಬರುತ್ತೋ ಅವಾಗ ಅಲ್ಟಿಮೇಟ್ಲಿ ನಾವು ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ಗೆ ಹೋಗಬೇಕು. ಫಸ್ಟ್ ಸ್ಟೆಪ್ ಈಸ್ ಅಪ್ಲೈಯಿಂಗ್ ಲೊಗಾರಿಥಮ್ ಆನ್ ಬೋತ್ ಸೈಡ್ಸ್. log of y is equals to log of sin x raised to sin x ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ಬೋದು, ಅದನ್ನು is equals to sin x into log sin x ಅಂತ ಕನ್ವರ್ಟ್ ಮಾಡ್ಕೋಬೋದು. ಸೊ is equals to ನೆಕ್ಸ್ಟ್ ನಾನು ಎರಡು ಕಡೆ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ. ಸೊ 1 by y into y ಡ್ಯಾಶ್, ಇಲ್ಲಿ ಇರುವಂಥ ಟರ್ಮು y ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ ಅಂದರೆ 1 by y into y ಡ್ಯಾಶ್ ಆಯಿತು. ಸೈನ್ ಎಕ್ಸ್ ಫಸ್ಟ್ ಫಂಕ್ಷನ್ ಹಾಗೆ ಇಡ್ತೀನಿ, ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಆಫ್ ಸೈನ್ ಎಕ್ಸ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಅದು 1 upon ಸೈನ್ ಎಕ್ಸ್ ಆಗುತ್ತೆ ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ cos x ಆಗುತ್ತೆ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ನು ಲಾಗ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ is equals to cos x. therefore this is equals to y dash ಅಷ್ಟೇ ಬರೆದ್ರೆ ಅಥವಾ dy by dx ಬರೆದ್ರೆ is equals to y ಈ ಕಡೆ ಶಿಫ್ಟ್ ಆಗಿ sin x raised to sin x ಇಂಟು ಇಲ್ಲಿ 1 ಆಯಿತು cos x ಪ್ಲಸ್ log sin x ಇಂಟು cos x. ಸೊ ಬೇಕು ಅಂದರೆ ಈ cos x ಅನ್ನು ಹೊರಗಡೆ ಇಟ್ಟು sin x raised to sin x ಇಂಟು cos x ಇಂಟು 1 ಪ್ಲಸ್ ಲಾಗ್ ಆಫ್ sin x ಅಂತ ವ್ಯಾಲ್ಯೂವನ್ನು ತಗೋಬೋದು. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಸೊ ಥರ್ಡ್ ಅಂದರೆ ಪ್ರಾಬ್ಲಮ್ ನಂಬರ್ 10. ಸೊ ಈ ಥರ ಪ್ರಾಬ್ಲಮನ್ನು ಹೇಗೆ ಮಾಡೋದು? ಸೊ ಇಲ್ಲಿ ಶೋ ದ್ಯಾಟ್ ಅಂತ ಹೇಳಿದ್ದಾರೆ, dy by dx is equals to ಒಂದು ಪರ್ಟಿಕ್ಯುಲರ್ ರಿಸಲ್ಟನ್ನು ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಾಬ್ಲಮಿಗೆ ನಾನು ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ ಬರ್ಕೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಸೊ ನೀವು ಕ್ಲಿಯರ್ಲಿ ಅಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂದಿಂದ ನೋಡ್ಬೋದು. ಎಕ್ಸ್ ಈಸ್ ಈಕ್ವಲ್ಸ್ ಟು cos y divided by cos of a plus y. cos of a plus y. ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಬೋತ್ ಸೈಡ್ಸ್ ಐ ವಿಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು y. ಅವಾಗ ಈ ಟರ್ಮು dx by dy is equals to ವಿತ್ ರೆಸ್ಪೆಕ್ಟ್ ಟು y ಯಾಕೆ ಮಾಡ್ತಾ ಇದ್ದೀನಿ? ಇಲ್ಲಿ x ಒಂದೇ ಟರ್ಮ್ ವಿತ್ ರೆಸ್ಪೆಕ್ಟ್ ಟು x ಇರುವಂಥದ್ದು. ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಇಲ್ಲೆಲ್ಲ ಇಂಟು dy by dx ಬರಿಬೇಕಾಗುತ್ತೆ. ಆ ರೀಸನಿಂದ ನಾನು ವಿತ್ ರೆಸ್ಪೆಕ್ಟ್ ಟು y ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿ ಡಿನಾಮಿನೇಟರ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಅಂದರೆ ಕಾಸ್ y ಡೆರಿವೇಟಿವ್ ಮೈನಸ್ ಆಫ್ ಸೈನ್ y ಆಗುತ್ತೆ ಮೈನಸ್ ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಅಂದರೆ ಕಾಸ್ ಆಫ್ ಎ ಪ್ಲಸ್ y ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಸೈನ್ ಆಫ್ ಎ ಪ್ಲಸ್ y
ಈಸ್ ಈಕ್ವಲ್ಸ್ ಟು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಪ್ರೂವ್ ಮಾಡಬೇಕು ಅಂತ ನೋಡಬೇಕು. ಯಾವುದೇ ರಿಸಲ್ಟಲ್ಲಿ ಶೋ ದ್ಯಾಟ್ ಅಥವಾ ಪ್ರೂವ್ ದ್ಯಾಟ್ ಅಂತ ಕೇಳಿದರೆ ಸೊ ಆನ್ಸರ್ನ ಯಾವ ಸ್ಟೆಪ್ಪಿಗೆ ಬೇಕಾದರೂ ನಿಲ್ಲಿಸ್ಬೋದು. ಬಟ್ ಆ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ ನಮಗೆ ಕ್ಲಿಯರ್ ಆದ ಐಡಿಯಾ ಬರುತ್ತೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಎ ಅಂತಿದೆ. ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಬಂತು, ಬಟ್ ಇಲ್ಲಿ ನಾವು ಡಿ ಎಕ್ಸ್ ಬೈ ಡಿ ವೈ ಬರ್ದಿದ್ದೀವಿ. ರೆಸಿಪ್ರೋಕಲ್ ತಗೊಂಡ್ರೆ ನ್ಯೂಮರೇಟರ್ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಸಿಕ್ತು, ಬಟ್ ಡಿನಾಮಿನೇಟರ್ ನಮಗೆ ಬೇರೆದು ಬೇಕಾಗಿರುತ್ತೆ ರೆಸಿಪ್ರೋಕಲ್ ಮಾಡಿದಾಗ. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈಗ sin of a plus y cos y minus cos of a plus y sin y ಅಂದರೆ sin a cos b minus cos a sin b ಫಾರ್ಮಲ್ ಇದೆ, ವಿಚ್ ಈಸ್ sin of a minus b ಆಗುತ್ತೆ. ಸೊ a plus y minus of y divided by cos square of a plus y. ಇವಾಗ y ಕ್ಯಾನ್ಸಲ್ ಆಗಿ sin a ಅಷ್ಟೇ ಉಳ್ಕೊಳ್ಳುತ್ತೆ. ಇದು dx by dy, therefore dy by dx is equals to cos square of a plus y divided by sin of a. ಕೊಟ್ಟಿರುವಂಥ ರಿಸಲ್ಟನ್ನು ಆಪ್ಟೇನ್ ಮಾಡಾಯಿತು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ 3 ಪ್ರಾಬ್ಲಮ್ಸು ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಮೇಲೆ ಇದೆ. ಸೊ ನಾನು ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ಚೂಸ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಪ್ರಾಬ್ಲಮ್ ಚೂಸ್ ಮಾಡಿಕೊಂಡ್ರೆ ನಾವು y ಈಸ್ ಈಕ್ವಲ್ಸ್ ಟು ಅಂತ ಬರ್ಕೋಬೇಕು ಫಂಕ್ಷನನ್ನು. y ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟನ್ನು ನಾನು ರೇಸ್ ಟು 1/2 ಅಂತ ಬರ್ಕೊಳ್ತೀನಿ. x minus 3 x square plus 4 divided by 3x square plus 4x plus 5 whole raised to 1/2. ಸ್ಕ್ವೇರ್ ರೂಟ್ ಅಂದ್ರೂ ಒಂದೇ, ಹೋಲ್ ರೇಸ್ ಟು 1/2 ಅಂದ್ರೂ ಒಂದೇ. ಸೊ ಈ ಪ್ರಾಬ್ಲಮಿಗೆ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಹೇಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ. ಲಾಗ್ ಆಫ್ y ಈಸ್ ಈಕ್ವಲ್ಸ್ ಟು, ಎರಡೂ ಕಡೆ ಲೊಗ್ಯಾರಿದಮ್ ಅಪ್ಲೈ ಮಾಡಿದಾಗ ಸೊ ಇಲ್ಲಿ ಲಾಗ್ ಬರುತ್ತೆ, ಇಲ್ಲಿ ಕೂಡ ಫಸ್ಟ್ ಸ್ಟೆಪ್ಪಲ್ಲಿ ಲಾಗ್ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1/2 1/2 ಇಂಟು ಲಾಗ್ ಆಫ್ x minus 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಡಿವೈಡೆಡ್ ಬೈ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ಸ್ ಟು 1/2 ಇಂಟು. ಸೊ ಇವಾಗ ಪ್ರಾಪರ್ಟೀಸ್ ಆಫ್ ಲೊಗ್ಯಾರಿದಮ್ ಯೂಸ್ ಮಾಡಿದ್ರೆ ಲಾಗ್ ಆಫ್ ಎ ಬಿ ಡಿವೈಡೆಡ್ ಬೈ ಸಿ ಫಾರ್ಮಲ್ ಇದೆ. ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ ಮೈನಸ್ ಲಾಗ್ ಆಫ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಫಾರ್ಮ್ಗೆ ರೆಡ್ಯೂಸ್ ಆಯಿತು. ಸೊ ಲೆಫ್ಟ್ ಹ್ಯಾಂಡ್ ಸೈಡು ಲಾಗ್ ಆಫ್ y ಇದೆ. ಸೊ 1/y ಇಂಟು dy ಬೈ dx ಈಸ್ ಈಕ್ವಲ್ಸ್ ಟು 1/2 ಕಾನ್ಸ್ಟಂಟು. ಡೆರಿವೇಟಿವ್ ಆಫ್ ಲಾಗ್ ಆಫ್ x minus 3 ಇಸ್ 1/x minus 3 ಪ್ಲಸ್ ಇಲ್ಲಿ 1/x ಸ್ಕ್ವೇರ್ ಪ್ಲಸ್ 4 ಇಂಟು 2x ಬರುತ್ತೆ, ಯಾಕೆಂದರೆ x ಸ್ಕ್ವೇರ್ ಪ್ಲಸ್ 4 ಇಸ್ ಎ ಕಾಂಪೋಸಿಟ್ ಟರ್ಮ್, ಪ್ಲಸ್ 1 ಡಿವೈಡೆಡ್ ಬೈ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಇಂಟು ಡೆರಿವೇಟಿವ್ ಆಫ್ ದಿಸ್ ಅಂದರೆ 6x ಪ್ಲಸ್ 4 ಆಗಿ ಬರುತ್ತೆ ಟರ್ಮು. ಸೊ ಈಸ್ ಈಕ್ವಲ್ಸ್ ಟು ನೆಕ್ಸ್ಟು ನೀವು dy ಬೈ dx ಈಸ್ ಈಕ್ವಲ್ಸ್ ಟು ಒರಿಜಿನಲ್ ಫಂಕ್ಷನ್ನೇ ಬೇಕಾದರೆ ತೊಗೊಂಡೋಗಿ ನಾವಿಲ್ಲಿ x minus 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಡಿವೈಡೆಡ್ ಬೈ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಅಂಡರ್ ಸ್ಕ್ವೇರ್ ರೂಟ್ into 1/2 into this same result 1/x minus 3 plus 1 or 2x upon x square plus 4 plus 6x plus 4 divided by 3x square plus 4x plus 5. ನಾನು ಇದನ್ನು ಟಾಪರ್ಸ್ ಕಾರ್ನರ್ಲಿ ಕೊಟ್ಟಿರೋದ್ರಿಂದ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಈ ಪ್ರಾಬ್ಲಮ್ಸ್ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಮೇಲೆ ಇದೆ. ಆ ಪ್ರಾಬ್ಲಮನ್ನು ನಾನು ಮತ್ತೆ ಸಾಲ್ವ್ ಮಾಡಲ್ಲ, ನಿಮ್ಗೆ ಏನಾದರೂ ಹೆಲ್ಪ್ ಅಥವಾ ಅಸಿಸ್ಟೆನ್ಸ್ ಬೇಕಾದರೆ ನೀವು ಕೇಳ್ಬೋದು. ಸೊ ಅದು ಹೇಗೆ ಅಂದರೆ ಲೊಗಾರಿಥಮನ್ನು ಎರಡೂ ಸೈಡು ಅಪ್ಲೈ ಮಾಡಿ, ಲಾಗ್ ಅಪ್ಲೈ ಮಾಡಿದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ಲಾಗ್ y ಆಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಲಾಗ್ ಆಫ್ x ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದರೆ 2 log x ಪ್ಲಸ್ 2 log x ಪ್ಲಸ್ 3 ಪ್ಲಸ್ 3 log x ಪ್ಲಸ್ 4 ಪ್ಲಸ್ 4 log x ಪ್ಲಸ್ 5 ಬರುತ್ತೆ. ಅದನ್ನು ಈಸಿಯಾಗಿ ಡಿಫ್ರೆನ್ಸಿಯೇಷನ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ಬೇಕಾದರೆ ಮಾಡಿ ತೋರಿಸ್ತೀನಿ. x ಇಂಟು y ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಎಕ್ಸ್ ಮೈನಸ್ ವೈ ಇದೆ. ಸೊ ಲಾಗ್ ಆಫ್ ಎರಡು ಕಡೆ ಲೊಗಾರಿಥಮ್ ಅಪ್ಲೈ ಮಾಡಿದ್ರೆ ಲಾಗ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಇ ರೇಸ್ ಟು ಎಕ್ಸ್ ಮೈನಸ್ ವೈ. ಸೊ ಲಾಗ್ ಆಫ್ ಎಕ್ಸ್ ವೈ ಅಂದರೆ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಲಾಗ್ ಎಕ್ಸ್ ಪ್ಲಸ್
ಲಾಗ್ y ಅಂತ ಬರಿಬೋದು ಇಸ್ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಇ ಬರುತ್ತೆ. ಸೊ ಲಾಗ್ ಇ ಅಂದರೆ 1, ದರ್ಫೋರ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ y is equals to x minus y. ಇವಾಗ ಬೋತ್ ಸೈಡ್ಸ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ 1/x ಪ್ಲಸ್ 1/y ಇಂಟು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಮೈನಸ್ dy ಬೈ ಡಿ ಎಕ್ಸ್. ಈ ಥರದ ಪ್ರಾಬ್ಲಮಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು dy ಬೈ ಡಿ ಎಕ್ಸ್ ಟರ್ಮ್ಸನ್ನು ಒಂದು ಕಡೆ ಸೆಟ್ ಮಾಡ್ತೀವಿ. ಸೊ 1/y ಪ್ಲಸ್ 1 ಇಂಟು ಡಿ ವೈ ಬೈ ಡಿ ಎಕ್ಸ್. ಈ ಟರ್ಮನ್ನ ಈ ಕಡೆ ತಂದಿದ್ದೀನಿ, ಇದ್ರ ಕೊಯಿಫಿಷಿಯಂಟ್ 1 ಇದ್ರಿಂದ ಪ್ಲಸ್ 1 ಬಂತು ಈಸ್ ಈಕ್ವಲ್ಸ್ ಟು 1 ಮೈನಸ್ 1/x ಈಸ್ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಅನ್ನ ಎಲ್ ಸಿ ಎಮ್ ತಗೊಂಡ್ರೆ ಎಕ್ಸ್ ಮೈನಸ್ 1 ಬರುತ್ತೆ. ನೆಕ್ಸ್ಟು ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಟರ್ಮನ್ನು ಅಷ್ಟೇ ಸೆಟ್ ಮಾಡೋಣ. ನೆಕ್ಸ್ಟು ಇಲ್ಲಿ y ಅನ್ನ ಎಲ್ ಸಿ ಎಮ್ ತಗೊಂಡ್ರೆ ಆ ಟರ್ಮನ್ನು ಈ ಕಡೆ ಶಿಫ್ಟ್ ಮಾಡೋಣ. ಸೊ y ನ್ಯೂಮರೇಟರ್ ಬರುತ್ತೆ ಡಿವೈಡೆಡ್ ಬೈ y ಪ್ಲಸ್ 1 ಟರ್ಮ್ ಆಗಿ ಬರುತ್ತೆ. ದರ್ಫೋರ್ y ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ y ಪ್ಲಸ್ 1 ಇದರದ್ದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ 14th ಒನ್ನನ್ನು ನೀವು ನಿಮಗೆ ಐಡಿಯಾಸ್ ಕೊಡ್ತೀನಿ ನಾನು. ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದಂಥ ಒಂದು ಪ್ರಾಬ್ಲಮ್ ಇದೆ, ಕ್ವಶನ್ ಪೇಪರ್ಲಿ ಮೆನ್ಷನ್ ಮಾಡಿದಂಥ ಪ್ರಾಬ್ಲಮ್ ನಂಬರ್ 17 ಎಕ್ಸಾಮ್ ಗ್ಯಾಲರಿಯ ಪ್ರಾಬ್ಲಮ್ ನಂಬರ್ 17 ಮತ್ತು ಈ ಪ್ರಾಬ್ಲಮ್ ಎರಡು ಒಂದೇ ಆಗಿರುತ್ತೆ. ಬಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನೀವು ಎ ಕಾಸ್ ಕ್ಯೂಬ್ ಥೀಟಾ, ವೈ ಇಸ್ ಈಕ್ವಲ್ಸ್ ಟು ಎ ಸೈನ್ ಕ್ಯೂಬ್ ಥೀಟಾವನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಸಬ್ಸ್ಟಿಟ್ಯೂಷನ್ ಮಾಡ್ದೇನೂ ಡೈರೆಕ್ಟಾಗೂ ಮಾಡ್ಬೋದು. ಎಕ್ಸ್ ರೇಸ್ ಟು 2/3 ಅಂದರೆ 2/3 ಇಂಟು ಎಕ್ಸ್ ರೇಸ್ ಟು 2/3 ಮೈನಸ್ 1 ಪ್ಲಸ್ y ರೇಸ್ ಟು 2/3 ಮೈನಸ್ 1 ಅಂದರೆ 2/3 ಇಂಟು y ರೇಸ್ ಟು 2/3 ಮೈನಸ್ 1 ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ 0 ಆಗ್ತಾ ಇರುತ್ತೆ. ಈಸಿಯಾಗಿ ರಿಸಲ್ಟನ್ನು ಆಪ್ಟೈನ್ ಮಾಡ್ಬೋದು. 5 ಮಾರ್ಕ್ ಕ್ವಶನ್ಸು ಇಂಪಾರ್ಟೆಂಟ್ ಸೆಕ್ಷನ್ ಆಗಿರುತ್ತೆ. ಯಾಕೆ ಅಂದರೆ 5 ಮಾರ್ಕಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲಿನ ಪ್ರಾಬ್ಲಮನ್ನು ಕೇಳಬೇಕು ಅಂತ ಹೇಳ್ತಾರೆ. ಬಟ್ ಮಿಸಲೇನಿಯಸ್ಸಲ್ಲಿ 2 ಪ್ರಾಬ್ಲಮ್ ಇದೆರಡು ನಾನು ಚೂಸ್ ಮಾಡಿರುವಂಥ 2 ಪ್ರಾಬ್ಲಮ್ ನಂಬರ್ 15 ಮತ್ತು ಪ್ರಾಬ್ಲಮ್ ನಂಬರ್ 16 ಕೂಡ ಕೇಳ್ಬೋದು. ಸೊ ಲೆಟ್ ಅಸ್ ಕನ್ಸಿಡರ್ ಪ್ರಾಬ್ಲಮ್ ನಂಬರ್ 15. ಸೊ ಪ್ರಾಬ್ಲಮ್ ನಂಬರ್ 15 ಡಿಫ್ರೆನ್ಸಿಯೇಷನ್ ಮಾಡ್ತೀನಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು, ಅಥವಾ ಒಂದು ಬರ್ಕೊಳ್ಳೋಣ. ಎಕ್ಸ್ ಮೈನಸ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಆಫ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್. ದೆನ್ ಶೋ ದಟ್ ಸಮಥಿಂಗ್ ಏನೋ ಒಂದು ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ನಾವು y1 ಮತ್ತು y2 ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸ್ ಎಕ್ಸ್ ಮೈನಸ್ ಎ ಪ್ಲಸ್ 2 ಟೈಮ್ಸ್ y ಮೈನಸ್ ಬಿ ಇಂಟು y ಡ್ಯಾಶ್ ಆರ್ y1 ಪ್ರಾಬ್ಲಮಲ್ಲಿ y1 ಅಂತ ಕೊಟ್ಟಿದ್ದಾರೆ ಇಸ್ ಈಕ್ವಲ್ಸ್ ಟು 0. ಹೇಗೆ ಅಂತ ಗೊತ್ತಾಯ್ತಲ್ವಾ? 2 ಇಂಟು ಎಕ್ಸ್ ಮೈನಸ್ ಎ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಮೈನಸ್ ಎ 1 ಬರುತ್ತೆ. 2 ಇಂಟು y ಮೈನಸ್ ಬಿ ಇಂಟು ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ y1 ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ y1 ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ y ಮೈನಸ್ ಬಿ ಬರುತ್ತೆ. ಯಾಕೆಂದರೆ ಈ ಟರ್ಮ್ ಆ ಕಡೆ ಹೋದರೆ ಡಿವೈಡ್ ಆಗುತ್ತೆ, ಇದು ಮೈನಸ್ ಆಫ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಇದು y1. ನೆಕ್ಸ್ಟ್ ನಾವು y2 ಫೈಂಡ್ ಔಟ್ ಮಾಡೋಣ. ಸೊ y2 ಈಸ್ ಈಕ್ವಲ್ಸ್ ಟು, ಸೊ y2 ಬೇಕು ಅಂದರೆ ನಾವು ಡಿನಾಮಿನೇಟರ್ ಮೈನಸ್ ಸೈನನ್ನು ಔಟ್ಸೈಡ್ ಇಟ್ಬಿಡೋಣ. ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ 1 ಮೈನಸ್ ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಅಂದರೆ y1 ಟರ್ಮ್ ಉಳ್ಕೊಳ್ಳುತ್ತೆ. ಸೊ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ y ಮೈನಸ್ ಬಿ ಮೈನಸ್ ಎಕ್ಸ್ ಮೈನಸ್ ಎ ಇಂಟು y1. ಆಲ್ರೆಡಿ ನಮ್ಮ ಸಪೋಸ್ ಇದನ್ನು ಇಕ್ವೇಷನ್ 1 ಅಂತ ತಗೊಂಡ್ರೆ ಇಕ್ವೇಷನ್ 1 ಇಂದ y1 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ. ಪ್ಲಸ್ ಆಗುತ್ತೆ ಮೈನಸ್ ಆಫ್ ಮೈನಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ y ಮೈನಸ್ ಬಿ ಆಗುತ್ತೆ ಈ ಟರ್ಮು, ಹೋಲ್ ಡಿವೈಡೆಡ್ ಬೈ y ಮೈನಸ್ ಬಿ ಹೋಲ್ ರೇಸ್ ಟು 2 ಈಸ್ ಈಕ್ವಲ್ಸ್ ಟು ಮೈನಸ್ ಆ್ಯಸ್ ಇಟ್ ಈಸ್. ಈಗ y ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯಿತು, ಇದು y ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ y ಮೈನಸ್ ಬಿ ಹೋಲ್ ರೇಸ್ ಟು 3. ಇಲ್ಲಿಂದ ಒಂದು y ಮೈನಸ್ ಬಿ ಬರುತ್ತೆ, ಹೋಲ್ ರೇಸ್ ಟು 3 ಈಸ್ ಈಕ್ವಲ್ಸ್ ಟು ಮೈನಸ್ ಸೈನ್ ಹಾಗೆ ಇರಲಿ. ಸೊ y ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಸ್ ಸೇಮ್ ಆಸ್ ದಿಸ್ ಸಿ ಸ್ಕ್ವೇರ್. ಆ ರೀಸನಿಂದ ಇಲ್ಲಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ y ಮೈನಸ್ ಬಿ ಹೋಲ್ ರೇಸ್ ಟು 3 ಅನ್ನುವಂಥ ಟರ್ಮ್ ಬಂತು y2 ವ್ಯಾಲ್ಯೂ. ಸೊ ಆಲ್ರೆಡಿ ನಮಗೆ y1 ಮತ್ತು y2 ಎರಡು ವ್ಯಾಲ್ಯೂ ಸಿಕ್ಕಿದೆ. ಕೊಟ್ಟಿರುವಂಥ ಈಕ್ವೇಷನ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. 1 ಪ್ಲಸ್
y1 ಹೋಲ್ ಸ್ಕ್ವೇರ್. ಸೊ y1 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಸೈನ್ ಹೋಗ್ಬಿಡುತ್ತೆ. x ಮೈನಸ್ a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ y ಮೈನಸ್ ಆಫ್ b ದ ಹೋಲ್ ಸ್ಕ್ವೇರ್. ಹೋಲ್ ರೇಸ್ ಟು 3/2. ದಿಸ್ ರೇಸ್ ಟು 3 ಡಿವೈಡೆಡ್ ಬೈ 2. ಹೋಲ್ ಡಿವೈಡೆಡ್ ಬೈ y2. ಹೋಲ್ ಡಿವೈಡೆಡ್ ಬೈ y2 ವ್ಯಾಲ್ಯೂ ಮೈನಸ್ ಆಫ್ ಸಿ ಸ್ಕ್ವೇರ್, ಅಥವಾ ನಾವು ಮಲ್ಟಿಪ್ಲೈ ಮಾಡ್ಬಿಡೋಣ ಇಲ್ಲಿ. ಸೊ ಇಂಟು ತಗೊಂಡ್ರೆ ಇಲ್ಲಿರುವಂಥ y2 ವ್ಯಾಲ್ಯೂ ರಿವರ್ಸ್ ಆಗುತ್ತೆ. y ಮೈನಸ್ ಆಫ್ b ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಇಲ್ಲಿ ಡಿವೈಡೆಡ್ ಬೈ ಇರುವಂಥದ್ದು ಇಲ್ಲಿ ಹೋದರೆ ರೆಸಿಪ್ರೋಕಲ್ ಆಯಿತು. ಸೊ ಈಸ್ ಈಕ್ವಲ್ಸ್ ಟು, ಸೊ ಎಲ್ ಎಚ್ ಎಸ್ ಅವ್ರು ಕೊಟ್ಟಿರುವಂಥ ರಿಸಲ್ಟನ್ನು ಎಲ್ ಎಚ್ ಎಸ್ ಅಂತ ಬರ್ಕೊಳ್ತೀನಿ. ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್. ಸೊ ಇವಾಗ ಇಲ್ಲಿ ಮತ್ತೆ ನಾವು y ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಎಲ್ ಸಿ ಎಮ್ ತಗೊಂಡ್ರೆ y ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ y ಮೈನಸ್ ಬಿ ಹೋಲ್ ಸ್ಕ್ವೇರ್ ರೇಸ್ ಟು 3/2 ಇಂಟು y ಮೈನಸ್ ಬಿ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್. ಸೊ ನ್ಯೂಮರೇಟರ್ ಮತ್ತೇನಾಯಿತು, y ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಸಿ ಸ್ಕ್ವೇರ್ ರೇಸ್ ಟು 3/2 ಅಂದರೆ ಸಿ ಕ್ಯೂಬ್ ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ y ಮೈನಸ್ ಬಿ ಹೋಲ್ ರೇಸ್ ಟು 3/2 ಅಂದರೆ ಇಲ್ಲಿ ನಮಗೆ ಮತ್ತೆ y ಮೈನಸ್ ಬಿ ಹೋಲ್ ಕ್ಯೂಬ್ ಟರ್ಮ್ ಉಳ್ಕೊಳ್ತು. ಸೊ ಇಂಟು y ಮೈನಸ್ ಬಿ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು y ಮೈನಸ್ ಬಿ ಹೋಲ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸಿ ಕ್ಯೂಬ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಅಂದರೆ ಮೈನಸ್ ಸಿ ಬರುತ್ತೆ. ನಾವೇನು ಪ್ರೂವ್ ಮಾಡಬೇಕು ಪ್ರಾಬ್ಲಮಲ್ಲಿ? ಸೊ ಈಸ್ ಎ ಕಾನ್ಸ್ಟಂಟ್ ಇಂಡಿಪೆಂಡೆಂಟ್ ಆಫ್ ಎ ಆ್ಯಂಡ್ ಬಿ. ಸೊ ಇಲ್ಲಿ ಅವ್ರೇನು ಎಲ್ ಎಚ್ ಎಸ್ ಕೊಟ್ಟಿದ್ರು ಅದು ಮೈನಸ್ ಸಿ ಬಂದಿರೋದ್ರಿಂದ ಇಟ್ಸ್ ಎ ಕಾನ್ಸ್ಟಂಟ್, ಇದು ಎ ಆ್ಯಂಡ್ ಬಿ ಮೇಲೆ ಡಿಪೆಂಡ್ ಇಲ್ಲ. ನಾವು ಪ್ರಾಬ್ಲಮನ್ನು ಇಲ್ಲೆಲ್ಲೇ ಇದು ಯಾವುದೇ ಸ್ಟೆಪ್ಪಲ್ಲಿ ನಿಲ್ಲಿಸಿದ್ದಿದ್ರೆ ಎ ಆ್ಯಂಡ್ ಬಿ ಮೇಲೆ ಡಿಪೆಂಡ್ ಇರ್ತಿತ್ತು. ದರ್ಫೋರ್ ನಾವು ಅದನ್ನು ಮೈನಸ್ ಸಿ ಬರೋವರೆಗೆ ಸಿಂಪ್ಲಿಫಿಕೇಶನ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಸೊ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ನಂಬರ್ 16, y is equals to a raised to cos inverse of x ಪ್ರಾಬ್ಲಮ್ಮು. a raised to cos inverse of x, then show that 1 minus x square into y2 ಎಲ್ಲ ಕೇಳಿದ್ದಾರೆ. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಮಗಿಲ್ಲಿ ಬೇಕಾಯಿತು. ದೇರ್ಫೋರ್ y1 is equals to y1 ಅಂದರೆ e raised to a cos inverse of x. ಹೇಗೆ e raised to a cos inverse x ಅಷ್ಟೇ ಆಯಿತು. e raised to x ಡೆರಿವೇಟಿವ್ e raised to x, ಬಟ್ ಕಾಂಪೋಸಿಟ್ ಟರ್ಮ್ ಇರೋದ್ರಿಂದ ಈ ಥರ ಡೆರಿವೇಟಿವ್ ಅನ್ನು ಮತ್ತೆ ಫೈಂಡ್ ಔಟ್ ಮಾಡಬೇಕು. a divided by square root of 1 minus x square with a negative sign. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ನ ಈ ಕಡೆ ತರ್ತೀನಿ. ಯಾಕೆಂದರೆ ಯಾವಾಗಲೇ ಡಿನಾಮಿನೇಟರ್ ಬಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ತರಬೇಕಿದ್ರೆ ನಾವು ಇದನ್ನು ಈ ಕಡೆ ಹಾಕೊಂಡ್ರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಈಸ್ ಈಕ್ವಲ್ಸ್ ಟು ಮೈನಸ್ a ಇಂಟು e ರೇಸ್ ಟು a ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಈಸ್ ಈಕ್ವಲ್ಸ್ ಟು ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಬರೆಯೋಣ. ಇಲ್ಲಿ ಮೈನಸ್ ಎ ಇಂಟು ಇ ರೇಸ್ ಟು ಎ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ y. ಓಕೆ, ಸೊ ಅದನ್ನು y ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ y1 ಅಂದರೆ y2 ಪ್ಲಸ್ y1 ಇಂಟು ಡೆರಿವೇಟಿವ್ ಆಫ್ this is 1 divided by 2 into square root of 1 minus x square, but ಇದು ಕಾಂಪೋಸಿಟ್ ಟರ್ಮ್ ಆಗಿರೋದ್ರಿಂದ ಇಂಟು ಮೈನಸ್ 2x is equals to, so minus a is a constant, y ನ ಡೆರಿವೇಟಿವ್ y1 ಆಗಿರುತ್ತೆ. ನೆಕ್ಸ್ಟು ಇಲ್ಲಿ 2 ಅನ್ನು ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರನ್ನು ಎಲ್ ಸಿ ಎಮ್ ತಗೋಬೋದು. ಸೊ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರನ್ನು ಎಲ್ ಸಿ ಎಮ್ ತಗೊಂಡ್ರೆ ಈ ಟರ್ಮು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ ಇದು ಎಕ್ಸ್ y1 ಡಿವೈಡೆಡ್ ಬೈ xy1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಗುತ್ತೆ ಇಲ್ಲಿ, ಯಾಕೆಂದರೆ ಆಲ್ರೆಡಿ ಇಲ್ಲಿ ಮೈನಸ್ ಸೈನ್ ಇದೆ, ಈಸ್ ಈಕ್ವಲ್ಸ್ ಟು ಮೈನಸ್ ಎ y1. ನೆಕ್ಸ್ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2. ನಮಗೆ ಬೇಕಾಗಿರೋ ಆನ್ಸರ್ ಏನು? 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಮೈನಸ್
x into y1 is equals to minus of a into square root of y1, a y1 into square root of 1 minus x square. ಬಟ್ ನಮಗೆ ಬೇಕಾಗಿರುವಂಥದ್ದು a ಸ್ಕ್ವೇರ್ ಇಂಟು y. therefore ನಾವೇನು ಮಾಡೋಣ ಇಲ್ಲಿ ಅಂದರೆ ಮೈನಸ್ ಆಫ್ ಎ ಇಂಟು y1 ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ y1 ಈಸ್ ಈಕ್ವಲ್ಸ್ ಟು ಏನು ಬಂದಿದೆ, y1 ಈಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಆಫ್ e raised to a cos inverse of x into a divided by square root of 1 minus x square into square root of 1 minus x square. ಇನ್ನು ಯಾಕೆ ಮಾಡ್ತಾ ಇದ್ದೀವಿ, ನಮಗೆ ಆ ಟರ್ಮು a ಸ್ಕ್ವೇರ್ y ಆಗಿ ಅಷ್ಟೇ ಬೇಕು. ಸೊ ಇವಾಗ ಈ ಟರ್ಮ್ಸು ಕ್ಯಾನ್ಸಲ್ ಆಯಿತು. ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಮೈನಸ್ ನಾವು ಅದನ್ನು a ಸ್ಕ್ವೇರ್ ಅಂತ ಬರಿಬೋದು. e raised to a cos inverse of x ಅಂದರೆ y ಟರ್ಮ್ ಬರುತ್ತೆ. therefore ಫೈನಲ್ ಸ್ಟೆಪ್ಪಲ್ಲಿ ಅದನ್ನು ಈ ಕಡೆ ತಂದರೆ 1 minus x square into y2 minus x into y1 minus a square y is equals to 0. ಇದು ನಮಗೆ ಬೇಕಾಗಿರುವಂಥ ರಿಸಲ್ಟ್ ಆಗಿರುತ್ತೆ. ಸೊ ಟಾಪರ್ಸ್ ಕಾರ್ನರ್ನ ಎಲ್ಲರೂ ಓದ್ಬೋದು, ಬಟ್ ಟಾಪರ್ಸ್ ಕಾರ್ನರ್ ಓದೋದ್ರ ಒಳಗಡೆ ಸಾಲ್ವ್ಡ್ ಎಕ್ಸಾಂಪಲ್ಸ್ ಪ್ಲಸ್ ಎಕ್ಸಾಮ್ ಗ್ಯಾಲರಿಯನ್ನು ಓದಿ, ಟಾಪರ್ಸ್ ಕಾರ್ನರ್ನ ಓದಿ ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡಿ.